ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ನಾನು ಈಗ ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮುಂದುವರಿಸ್ತಾ ಇದ್ದೀನಿ. ಅಂದರೆ ಹಿಂದಿನ ಟಾಪಿಕ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗ್ರಾಮರ್ ಟಾಪಿಕ್ ನಿಮ್ಗೆ ಗೊತ್ತಿದೆ. ನಮ್ಮ ಈ ಕೋರ್ಸ್ 3 ಹಂತಗಳಲ್ಲಿ ನಡೀತಾ ಇದೆ: ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಗ್ರಾಮರ್ ಮತ್ತು ಕಂಪೋಸಿಷನ್ ಪಾರ್ಟ್. ಈಗಾಗಲೇ ನಾವು ಕಂಪೋಸಿಷನ್ ಪಾರ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. GPSTR ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕ್ರಿಪ್ಟಿವ್ ಇಂಗ್ಲಿಷ್ ಅನ್ನ ಶುರು ಮಾಡಿದ್ದೀವಿ. ಅದರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಮತ್ತು ಇಂಗ್ಲಿಷ್ ಅನ್ನ ಹೇಗೆ ಮಾತನಾಡಬೇಕು ಮತ್ತು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಎಲ್ಲವೂ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದಾವೆ. ಓಕೆ, ಇದರ ಉಪಯೋಗವನ್ನು ನೀವು ಪಡ್ಕೋಬೇಕು. ನಿಮ್ಗೆ ನಮ್ಮೆಲ್ಲ ವಿಡಿಯೋಸ್ಗಳು ಲೈಕ್ ಆಗಿದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈಗ ನಾನು ವೊಕ್ಯಾಬ್ಯುಲರಿ ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಅಂದ್ರೆ ನಾವು ಗ್ರಾಮರ್ ಕ್ಲಾಸ್ ಚಾಲೂ ಮಾಡೋಕ್ಕಿಂತ ಮೊದಲ ಪ್ರತಿಯೊಂದು ಕ್ಲಾಸ್ನಲ್ಲಿ ಗ್ರಾಮರ್ ಹೇಳುವಾಗ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ತಗೊಳ್ತೀವಿ. ಯಾವುದೇ ವೊಕ್ಯಾಬ್ಯುಲರಿ ಟಾಪಿಕ್ ಇರಬಹುದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ಬೋದು, ಸಿನಾನಿಮ್ಸ್ ಇರ್ಬೋದು, ಎಂಟಾನಿಮ್ಸ್, ಫ್ರೇಸಲ್ ವರ್ಬ್ಸ್, ಇಡಿಯಮ್ಸ್, ಹಲವಾರು ವೊಕ್ಯಾಬ್ಯುಲರಿ ಟಾಪಿಕ್ಸ್ ಅನ್ನು ತಗೊಂಡು ಅವನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಓಕೆ, ಈಗ ಅಗೇನ್ ನಾನು ಸಿನಾನಿಮ್ಸ್ ಅನ್ನ ತಗೊಂಡಿದ್ದೀನಿ. ನೋಡಿ, ಪಿಕ್ ಔಟ್ ದ ವರ್ಡ್ಸ್ ವಿಚ್ ಡು ನಾಟ್ ಮೀನ್ ದ ಸೇಮ್ ಆಸ್ ದ ಗಿವನ್ ವರ್ಡ್. ಒಂದು ವರ್ಡ್ ಕೊಟ್ಟಿದಾರ, ಅದಕ್ಕೆ 4 ವರ್ಡ್ ಅನ್ನ ಪ್ರೊವೈಡ್ ಮಾಡಿದಾರ. ಇದರಲ್ಲಿ ಒಂದು ವರ್ಡ್ ಇದ್ರ ಮೀನಿಂಗ್ ಅಲ್ಲ, ಇದಕ್ಕೆ ಮೀನಿಂಗ್ ಆಗುದಿಲ್ಲ ಅದು ಒಂದ್ ವರ್ಡ್. ಓಕೆ, ಉಳಿದಿದ್ದು 3 ವರ್ಡ್ ಏನಾಗ್ತಾವ, ಅದಕ್ಕೆ ನಿಯರೆಸ್ಟ್ ಆಗ್ತಾವ. ಓಕೆ, ಎಕ್ಸಾಕ್ಟ್ ಆಗ್ತಾವ ಅನ್ನೋದಲ್ಲ, ನಿಯರೆಸ್ಟ್ ಆಗ್ತಾವ. ಲೈಕ್ ದಿಸ್. ಈಗ ಕನ್ಫ್ಯೂಷನ್, ಬಿವೈಲ್ಡರ್ಮೆಂಟಿಗೂ ಕನ್ಫ್ಯೂಷನ್ ಅಂತಾರ, ಗಲಿಬಿಲಿ ಆಗೋದು, ಗೊಂದಲಕ್ಕೀಡಾಗೋದು. ಮಡಲ್ ಅಂತಾರ, ಅಂದ್ರೆ ಅದು ಕನ್ಫ್ಯೂಷನ್. ಕಮೋಷನ್, ಅಗೇನ್ ಕನ್ಫ್ಯೂಷನ್. ಕಮೋಷನ್ ಅಂದ್ರೆ ಇನ್ನೊಂದು ಅರ್ಥ ನಾಯ್ಸಿ ಅಂತಾರ, ಕಮೋಷನ್. ಲೈಕ್ ದಿಸ್. ಇವು ನಿಯರೆಸ್ಟ್ ವರ್ಡ್ ಆಗ್ತಾವ, ಇದು ಆಗುದಿಲ್ಲ. ಕಂಜಂಕ್ಷನ್, ಬ್ಲಾಕೇಜ್ ಅಂತಾರ ನೋಡ್ರಿ, ಬ್ಲಾಕ್ ಆಗಿಬಿಡೋದು ರೋಡ್ ಎಲ್ಲ, ಕಂಜಂಕ್ಷನ್ ಅಂತಾರ ನೋಡ್ರಿ. ಜನದಟ್ಟಣಿ ಅಂತಾರಲ್ಲ, ಅದು ಇದು. ಇದಕ್ಕ ಸಂಬಂಧ ಇಲ್ಲ. ಸೊ ದಿಸ್ ಈಸ್ ನಾಟ್ ಕರೆಕ್ಟ್ ವರ್ಡ್ ಫಾರ್ ದಟ್. ದಿಸ್ ಇಸ್ ದ ಆನ್ಸರ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಒನ್, ಪ್ರಿಸರ್ವ್. ಅಂತ ವೆರಿ ಈಸಿ ವರ್ಡ್. ಪ್ರಿಸರ್ವ್, ಕನ್ಸರ್ವ್ ಅಂದ್ರೆ ಪ್ರಿಸರ್ವ್, ರಕ್ಷಣೆ ಮಾಡು. ಕನ್ಸರ್ವ್, ಪ್ರೊಟೆಕ್ಟ್, ಸೇಫ್ ಗಾರ್ಡ್. ನೋಡಿ, ಪ್ರೊಟೆಕ್ಟ್, ಸೇಫ್ ಗಾರ್ಡ್, ಎಂಗೇಜ್. ಇದಕ್ಕೆ ಈ 4 ವರ್ಡ್ಗೆ ಇದಕ್ಕೆ ಸಂಬಂಧ ಇಲ್ಲ, ಎಂಗೇಜ್ ಆಗುದು. ಓಕೆ, ಸೊ ದಿಸ್ ಈಸ್ ರಾಂಗ್. ದಿಸ್ ಈಸ್ ನಾಟ್ ರಿಲೇಟೆಡ್ ಟು ದೀಸ್ ವರ್ಡ್ಸ್. ಅಂದ್ರೆ ಇವೆಲ್ಲ ಸಿನಾನಿಮ್ಸ್ ಅಂದಂಗ ಆಯ್ತು. ಕಮೋಷನ್, ಮಡಲ್, ಬಿವೈಲ್ಡರ್ಮೆಂಟ್ ಅಂಡ್ ಕನ್ಫ್ಯೂಷನ್. ಪ್ರಿಸರ್ವ್, ಕನ್ಸರ್ವ್, ಪ್ರೊಟೆಕ್ಟ್, ಸೇಫ್ ಗಾರ್ಡ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್, ಇಂಟರ್ಫಿಯರ್. ಅಂದ್ರೆ ಇಂಪೀಡ್, ತಡೆ ಒಡ್ಡುವುದು, ನಡುವೆ ಬರುವುದು. ಇಂಟರ್ಫಿಯರ್, ಇಂಪೀಡ್ ಅನ್ನು ಅಂತಾರ, ಅದಕ್ಕೆ ಹ್ಯಾಂಪರ್ ಅಂತಾರ. ಇನ್ಸೆಸೆಂಟ್ ಅಂದ್ರ, ಇನ್ಸೆಸೆಂಟ್ ಮೀನ್ಸ್ ನಿರಂತರವಾಗಿ. ಇನ್ಸೆಸೆಂಟ್ ರೇನ್ ಅಂತ ನೋಡ್ರಿ. ದಿಸ್ ಇಸ್ ನಾಟ್, ದಿಸ್ ಇಸ್ ದ ಆನ್ಸರ್ ಆಕ್ಚುಲಿ. ಅಬ್ಸ್ಟ್ರಕ್ಟ್ ಅಂದ್ರ ತಡೆ ಒಡುವುದು. ಇಂಪೀಡ್, ಇಂಟರ್ಫಿಯರ್. ಹ್ಯಾಂಪರ್, ಇಂಟರ್ಫಿಯರ್. ಅಬ್ಸ್ಟ್ರಕ್ಟ್, ಇಂಟರ್ಫಿಯರ್. ಇಂಪೀಡ್, ಹ್ಯಾಂಪರ್, ಅಬ್ಸ್ಟ್ರಕ್ಟ್ ಇವು ಸಿನಾನಿಮ್ಸ್. ಇವು. Incessant is not synonym of this word. It is different. Incessant ಅಂದ್ರ ನಿರಂತರವಾಗಿ. ಧಾರವಾಡ ರಿಸೀವ್ಡ್ ಇನ್ಸೆಸೆಂಟ್ ರೇನ್ ಅಂತ, ನಿರಂತರವಾಗಿ ಮಳೆ ಬಂದಿತ್ತು ಧಾರವಾಡದಾಗ ಅಂತ. ನೆಕ್ಸ್ಟ್ ನೋಡ್ರಿ, ಹಂಬಲ್ ಮೀನ್ಸ್ ಅನ್ಅಸ್ಯೂಮಿಂಗ್ ಅನ್ನೋದಕ್ಕೂ ಹಂಬಲ್ ಅಂತಾರ. ಗ್ರೀಡಿ ಅಂದ್ರ ಆಸೆ ಬುರುಕ, ಇದು ಅಲ್ಲ, ಗೊತ್ತಾಗ್ಬಿಡ್ತದ. ಮೀಕ್, ಹಂಬಲ್. ಅಸರ್ಟಿವ್ ಅಂದ್ರ ಬಹಳ ಖಡಕ್ ಆಗಿರೋದು, ಅಸರ್ಟಿವ್ ಅಂತಾರ. ಅನ್ಅಸರ್ಟಿವ್ ಅಂದ್ರ ಮೀಕ್ ಆಗಿರೋದು, ಪೊಲೈಟ್ ಆಗಿರೋದು, ಒಬಿಡಿಯಂಟ್ ಆಗಿರೋದು. ಅದಕ್ಕೆ ಅನ್ಅಸರ್ಟಿವ್. ನೋಡ್ರಿ, ಬಹಳಷ್ಟು ವರ್ಡ್ಸ್ ಗಳನ್ನ ಕಲಿತೀರಿ ನೀವು. ಇದು ಅಂತ ಏನೋ ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ ಆಕ್ಟಿವಿಟಿ ಇದು.
ಇದು ಒಂದು ರೀತಿ ಆಕ್ಟಿವಿಟಿ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ವೊಕ್ಯಾಬ್ಯುಲರಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ನೋಡ್ರಿ ಹೀಡಿಯಸ್ ಅರ್ಗ್ಯುಮೆಂಟ್ ಅಂತಾರ, ಹೀಡಿಯಸ್ ಪ್ಲೇಸ್ ಅಂತಾರ, ಹೀಡಿಯಸ್ ಮ್ಯಾನ್ ಅಂತಾರ. ಬಹಳಷ್ಟು ಅದನ್ನ ಎಡ್ಜೆಕ್ಟಿವ್ ಯೂಸ್ ಮಾಡಿ ಬಹಳಷ್ಟು ಫ್ರೇಸಸ್ ಗಳನ್ನ ಬಳಸ್ತಾರ. ಪ್ರಿಟೆನ್ಶಿಯಸ್, ಇಟ್ ಈಸ್ ನಾಟ್ ಕರೆಕ್ಟ್. ಪ್ರಿಟೆನ್ಶಿಯಸ್ ಈಸ್ ಅಪಿಯರಿಂಗ್ ಮೋರ್ ಇಂಪ್ರೆಸಿವ್ ದೆನ್ ಒನ್ ರಿಯಲಿ ಈಸ್. ಇಂಪ್ರೆಸಿವ್ ಆಗಿರುದಿಲ್ಲ, ರಿಯಲ್ ಆಗಿ ಹೆಂಗಿರ್ತಾರೋ ಹಂಗಿರುದಿಲ್ಲ ಅಂತವ್ರಿಗೆ ಪ್ರಿಟೆನ್ಶಿಯಸ್ ಅಂತಾರ. ಏ ತೋರ್ಕಿ ಮಾಡ್ತಾನ್ರಿ ಅವ ಅಂತಾರ ನೋಡ್ರಿ ಆ ಅರ್ಥದಲ್ಲಿ. ಮಾನ್ಸ್ಟ್ರಸ್ ಅಂದ್ರೆ ಹೀಡಿಯಸ್, ರಾಕ್ಷಸ ಪ್ರವೃತ್ತಿಯ. ಡ್ರೆಡ್ಫುಲ್ ಸೇಮ್. ಗಾಸ್ಟ್ಲಿ ನೋಡ್ರಿ, ಗಾಸ್ಟ್ಲಿ ಅಟ್ಯಾಕ್ ಅಂತಾರ, ಟೆರಿಬಲ್ ಅಟ್ಯಾಕ್, ಗಾಸ್ಟ್ಲಿ ಅಟ್ಯಾಕ್ ಅಂತ ನೋಡ್ರಿ. ಮಾನ್ಸ್ಟ್ರಸ್ ಇಗೋ, ಡ್ರೆಡ್ಫುಲ್ ಅಟ್ಯಾಕ್, ಇವೆಲ್ಲ ಇದಕ್ಕೆ ಸಂಬಂಧಪಡ್ತಾವ, ಹಿಡಿಯಸ್ ಗೆ ಸಂಬಂಧಪಡ್ತಾವ. ದಿಸ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ದಿಸ್ ವರ್ಡ್. ಪ್ರಿಟೆನ್ಶಿಯಸ್ ಮೀನ್ಸ್ ಒನ್ ಲುಕ್ಸ್ ಒನ್ ಅಪಿಯರ್ಸ್ ಸೋ ಇಂಪ್ರೆಸಿವ್ ದ್ಯಾನ್ ಒನ್ ರಿಯಲಿ ಈಸ್. ಅಂದ್ರ ರಿಯಲ್ ಆಗಿ ಹೆಂಗ ಅದಾನ ಹಂಗ ಇರುದಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಹೇಳೋದು. ಅದಕ್ಕೆ ಅಂಥವ್ರಿಗೆ ಏನಂತಾರ ಪ್ರಿಟೆನ್ಶಿಯಸ್ ಅಂತಾರ. ಅಥವಾ ಪ್ರಿಟೆಂಡ್ ಅಂತ ನೋಡ್ರಿ, ಪ್ರಿಟೆಂಡಿಂಗ್, ತೋರ್ಕೆ, ನಾಟಕ ಮಾಡೋದು ಆ ಅರ್ಥದಲ್ಲಿ. ದೆನ್ ಸ್ಯಾಕ್ರಿಫೈಸ್, ಇದು ಗೊತ್ತಿದೆ ನಿಮ್ಗೆ. ಸ್ಯಾಕ್ರಿಫೈಸ್ ಮೀನ್ಸ್ ರಿನನ್ಸಿಯೇಟ್ ಅಂದ್ರೆ ಸ್ಯಾಕ್ರಿಫೈಸ್, ರೆಲಿಂಕ್ವಿಶ್, ಇದು ಆಗೋದಿಲ್ಲ. ಡಿಸ್ಚಾರ್ಜ್, ಹೊರತೆಗೆ, ಇದು ಫೋರ್ಗೋ, ಇವೆಲ್ಲ ಸೇಮ್. ಫೋರ್ಗೋ, ರಿನನ್ಸಿಯೇಟ್ ಅಂಡ್ ರೆಲಿಂಕ್ವಿಶ್ ಸೇಮ್. Discharge is not associated with these words. That is different. Discharge means ಹೊರತೆಗೆ, ಹೊರ ಹೋಗು, ಲೈಕ್ ದಿಸ್. ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ ಮಾಡೋದು. ಇವು ಅದೇ ಮೀನಿಂಗ್ ಕೊಡ್ತಾವ. ಎಕ್ಸಾಕ್ಟ್ ಅಲ್ಲ, ನಿಯರೆಸ್ಟ್ ಮೀನಿಂಗ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿನೂ ಯೂಸ್ ಆಗ್ತಾವ ಇವು ವರ್ಡ್. ಓಕೆ, ಇದು ಇವತ್ತಿನ ವೊಕ್ಯಾಬ್ಯುಲರಿ. ಈಗ ನಾವು ಮುಂದಿನ ಟಾಪಿಕ್, ಗ್ರಾಮರ್ ಟಾಪಿಕ್ ಗೆ ಹೋಗೋಣ. ನಾನು ಟೆನ್ಸ್ ಅನ್ನ ಹೇಳ್ತಾ ಇದ್ದೀನಿ. ಟೆನ್ಸ್ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ನೀವು ಟೆನ್ಸ್ ಬರದೇ ಇದ್ರೆ ಮುಂದಿನ ಯಾವ ಟಾಪಿಕ್ ಅರ್ಥ ಆಗುದಿಲ್ಲ. ಹೀಗಾಗಿ ನಾನು ಟೆನ್ಸ್ ಅನ್ನ ಬಹಳ ಏನೋ ಕ್ಲೀನ್ ಆಗಿ, ಕ್ಲಿಯರ್ ಆಗಿ, ನಿಮ್ಗೆ ಯಾವುದೇ ತರ ಕನ್ಫ್ಯೂಷನ್ ಇಲ್ಲದೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗ್ ಬರ್ತಾವೋ ಆ ರೀತಿಯಾಗಿ, ಮತ್ತ ಮಾತಾಡುವಾಗ ಹೇಗೆ ಟೆನ್ಸ್ ಅನ್ನ ಬಳಸ್ಕೊಳ್ಬೇಕು ಅನ್ನೋದ್ರ ಮುಖಾಂತರ, ಅದು ಕನ್ನಡದ ಮೂಲಕ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದರ ಉಪಯೋಗವನ್ನ ಪಡ್ಕೊಳ್ರಿ ನೀವು. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ನೋಡ್ರಿ, ಪರ್ಫೆಕ್ಟ್ ಅಂದ್ರ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತಾನ್ರಿ ಅವ ಅಂತಾರಲ್ಲ, ನೀಟ್ ಆಗಿ ಯಾವ್ದು ತಪ್ಪಿಲ್ಲದೆ ವರ್ಕ್ ಮಾಡ್ತಾನ್ರಿ ಅವ ಅಂತಾರಲ್ಲ, ಅದು ಅಲ್ಲ. ಇಲ್ಲಿ ಪರ್ಫೆಕ್ಟ್ ಇನ್ ದ ಸೆನ್ಸ್ ಕಂಪ್ಲೀಟೆಡ್ ಆಕ್ಷನ್ ಅನ್ನಂಗ. ಓಕೆ, ಒಂದು ಕ್ರಿಯೆ ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆಗಿದೆ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನು ಹಾಗೇನೆ. ಒಂದು ಕ್ರಿಯೆ ಭೂತಕಾಲದಲ್ಲೇನೆ ಕಂಪ್ಲೀಟೆಡ್ ಆಗಿರ್ತದ, ಪ್ರೆಸೆಂಟ್ ದಲ್ಲಿನೂ. ಆದರೆ ಅಲ್ಲಿ ಪ್ರೆಸೆಂಟ್ ಮೇಲೆ ಎಫೆಕ್ಟ್ ಇರ್ತದ, ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಇಲ್ಲಿ ಪ್ರೆಸೆಂಟ್ ಮೇಲೆ ಎಫೆಕ್ಟ್ ಇರುವುದಿಲ್ಲ, ಭೂತಕಾಲದಲ್ಲಿ ಒಂದು ಕ್ರಿಯೆ ಮುಗಿದು ಹೋಗ್ಬಿಟ್ಟಿರ್ತದ, ಕಂಪ್ಲೀಟೆಡ್ ಆಗಿರ್ತದ. ಓಕೆ, ಲೈಕ್ ದಿಸ್. ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಮೂರು ಕ್ರಿಯೆ ಹಿಂದೆ ಮುಗಿದಿದ್ದನ್ನ ತೋರಿಸ್ತಾವ. ಆದ್ರೆ ಸಂದರ್ಭಗಳು ಬೇರೆ ಬೇರೆ, ಅವುಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3, ಆಬ್ಜೆಕ್ಟ್. ಪರ್ಫೆಕ್ಟ್ ಬಂದ್ ಅಂತ ತಿಳ್ಕೊಡ್ರಿ, ಅದು ಯಾವಾಗ್ಲೂ V3 ಫಾರ್ಮ್ ದಲ್ಲೇ ಇರ್ತದೆ ವರ್ಬ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಲೈಕ್ ದಿಸ್. ಹ್ಯಾಡ್, ಓನ್ಲಿ ಹ್ಯಾಡ್, ಒಂದೇ ಹೆಲ್ಪಿಂಗ್ ವರ್ಬ್ ಇಲ್ಲಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್, ಹ್ಯಾಸ್, ಇಲ್ಲಿ ಹ್ಯಾಡ್. ಎಕ್ಸಾಂಪಲ್ಸ್ ನೋಡ್ರಿ. 2 ವರ್ಷಗಳ ಹಿಂದೆ ನಾನು ಮೈಸೂರಿಗೆ ಹೋಗಿದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅದರ ಎಫೆಕ್ಟ್ ಪ್ರೆಸೆಂಟ್ ಮೇಲೆ ಇದೆ ಅನ್ನೋದಕ್ಕೆ ಹೋಗಿದ್ದೇನೆ ಅಂತಿರ್ತೇನೆ ನಾನು. ಹೋಗಿ ಪ್ಲಸ್ ಇದ್ದೇನೆ, ಇದು ಹೋಗಿ ಪ್ಲಸ್ ಇದ್ದೆನು, ಇದು ಇದ್ದೇನೆ ಬೇರೆ, ಇದ್ದೆನು ಬೇರೆ, ಲೈಕ್ ದಿಸ್. ಈಗ ನೋಡ್ರಿ, ಅಫರ್ಮೇಟಿವ್ ಸೆಂಟೆನ್ಸ್, ಇದನ್ನ ಹೆಂಗ್ ಮಾಡ್ತೀರಿ? ಅಫರ್ಮೇಟಿವ್ ಸೂತ್ರ ಅಷ್ಟೇ ಕೊಟ್ಟಿರ್ತೀನಿ ನಾನು. ಅಫರ್ಮೇಟಿವ್ ಸೂತ್ರ ಏನು? ಸಬ್ಜೆಕ್ಟ್ ಹುಡುಕ್ರಿ. ಇದು ಮೊದಲು ಸಬ್ಜೆಕ್ಟ್ ಹುಡುಕ್ಬೇಕು. ಮೈಸೂರಿಗೆ ಹೋದವ್ರು ಯಾರು? ನಾನು, ಐ. ನೆಕ್ಸ್ಟ್ ಸೂತ್ರಕ್ಕೆ ಹೋಗ್ರಿ. ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಡ್. ಮತ್ತೆ ಸೂತ್ರಕ್ಕೆ ಹೋಗ್ರಿ. V3 ಯಾವುದು? ಇದರಲ್ಲಿ ವರ್ಬ್ ಹುಡುಕ್ರಿ. ಹೋಗು ಅಂತ ಹೇಳಿಕ್ಕೆ ಏನಂತಾರ? ಗೋ. ಅದ್ರ V3 ಫಾರ್ಮ್ ಮಾಡ್ಬೇಕು. ಗೋ, ವೆಂಟ್, ಗಾನ್. ನೋಡ್ರಿ, ವರ್ಬ್ಗಳ 3 ಫಾರ್ಮ್ಗಳ ಪರಿಚಯ ಬರದೇ ಇದ್ರೆ ಇಲ್ಲಿ ತಪ್ಪು ಹೋಗಿಬಿಡ್ತತಿ. ಇಲ್ಲ, ಐ ಹ್ಯಾಡ್ ವೆಂಟ್, ಐ ಹ್ಯಾಡ್ ಗೋ,
ತಪ್ಪಾಗ್ಬಿಡ್ತದ. ಅದಕ್ಕಾಗಿ ವರ್ಬ್ ಥರ್ಡ್ ಫಾರ್ಮ್ ಬರ್ಲೇಬೇಕು. ಗೋ ವೆಂಟ್ ಗಾನ್. ಐ ಹ್ಯಾಡ್ ಗಾನ್. ಇಲ್ಲಿಗೆ ಬರ್ರಿ ಈಗ ಇನ್ನೂ 2 ವರ್ಷಗಳ ಹಿಂದೆ ಮೈಸೂರು ಇನ್ನಿಷ್ಟು ವರ್ಡ್ ಅದಾವ. ಇದ್ರಲ್ಲಿ ಮುಂದೆ ಏನ್ ಬರಿಬೇಕು ಗೊತ್ತಾಗ್ಬಿಡ್ತತ್. ಇಲ್ಲಿವರೆಗೂ ಬಂದ್ರಿಲ್ಲ ನೀವು ಮುಂದೆ ಏನ್ ಬರಿಬೇಕಂತ ಗೊತ್ತಾಗ್ಬಿಡ್ತತ್. ಅದು ನಾಲೆಜ್ ಗೊತ್ತಾಗ್ಬಿಡ್ತತ್ ನಿಮಗೆ. ಐ ಹ್ಯಾಡ್ ಗಾನ್ ಎಲ್ಲಿಗೆ? ಗಾನ್ ಎಲ್ಲಿಗೆ? ಟು ಮೈಸೂರು. ಟು ಮೈಸೂರು ಯಾವಾಗ? 2 years ago. ಈ 2 years ago, yesterday, ಲಾಸ್ಟ್ ಮಂತ್, ಲಾಸ್ಟ್ ವೀಕ್, ಲಾಸ್ಟ್ ಇಯರ್, 10 years ಬ್ಯಾಕ್, 10 years ago ಇವುಗಳನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಬಳಸಬಾರ್ದು. ಐ ಹ್ಯಾವ್ ಗಾನ್ ಟು ಮೈಸೂರ್ 2 years ago. ರಾಂಗ್. ಐ ಹ್ಯಾಡ್ ಗಾನ್ ಟು ಮೈಸೂರ್ 2 years ago. ರೈಟ್. ಓಕೆ, ಲೈಕ್ ದಿಸ್. ಯಾಕಂದ್ರ ಇವು ಪಾಸ್ಟ್ ದಲ್ಲಿ ನಡೆದಂತ ಕ್ರಿಯೆಗಳನ್ನ ತೋರಿಸ್ತಿರ್ತಾವ. ಹೀಗಾಗಿ ಇವನ್ನ ಪಾಸ್ಟ್ ಟೆನ್ಸ್ ದಲ್ಲಿನೇ ಯೂಸ್ ಮಾಡ್ಬೇಕು ನೀವು. Like, ಇದು ನೀವು ನೆಗೆಟಿವ್ ಮಾಡ್ಬೋದು. ನೆಗೆಟಿವ್ ಮಾಡ್ಬೇಕಾದ್ರ ಎಲ್ಲಾ ಟೆನ್ಸಿನೂ ಹೀಗೇನೆ. ನೆಗೆಟಿವ್ ಮಾಡ್ಬೇಕಾದ್ರ ಆಯಾ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ನಾಟ್ ಬರಬೇಕು. ಐ ಹ್ಯಾಡ್ ನಾಟ್ ಗಾನ್ ಟು ಮೈಸೂರ್ 2 years ago. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ ಹೆಲ್ಪಿಂಗ್ ವರ್ಬ್ ಅದನ್ನ ಮೊದಲು ತರಬೇಕು. ಎಲ್ಲಾ ಟೆನ್ಸ್ನು ಹೀಗೆ ಅದ ನೋಡ್ರಿ, ಬಹಳ ಈಸಿ ಅದಾವ. ಹ್ಯಾಡ್ ಐ ಗಾನ್ ಟು ಮೈಸೂರ್ 2 years ago, ನೆಗೆಟಿವ್ ಇಂಟ್ರಾಗೇಟಿವ್. ಹ್ಯಾಡ್ ಪ್ಲಸ್ ನಾಟ್, ಹ್ಯಾಡಂಟ್ ಐ ಗಾನ್ ಟು ಮೈಸೂರ್ 2 years ago. ಅಥವಾ ಸಬ್ಜೆಕ್ಟ್ ಮುಂದೂ ನಾಟ್ ಬರಿಬಹುದು. ಹ್ಯಾಡ್ ಐ ನಾಟ್ ಗಾನ್ ಟು ಮೈಸೂರ್ 2 years ago. ಕನ್ನಡದಲ್ಲಿ ನನ್ನ ಕನ್ನಡದ ವಾಕ್ಯ ಅಫರ್ಮೇಟಿವ್ ಇದೆಯೋ, ನೆಗೆಟಿವ್ ಇದೆಯೋ, ನೆಗೆಟಿವ್ ಇಂಟ್ರಾಗೇಟಿವ್ ಇದೆಯೋ, ಅಥವಾ ಇಂಟ್ರಾಗೇಟಿವ್ ಇದೆಯೋ, ಇವುಗಳನ್ನ ನೋಡ್ಕೊಳ್ಬೇಕು ನೀವು. ಈ ಪ್ರತ್ಯಯ ಮೇಲೆನೆ ಗೊತ್ತಾಗುತ್ತಾ ನಾನು ಯಾವ ಟೆನ್ಸ್ ಅನ್ನ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಯಾವ ಟೆನ್ಸ್ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಿಲ್ಲ, ಆ ಟೆನ್ಸ್ ನ ಸೂತ್ರಕ್ಕೆ ಹೋಗ್ಬೇಕು. ಅಥವಾ ಯಾವ ವಾಕ್ಯ ಅಂತ ಗುರುತಿಸ್ಬೇಕು. ಅಫರ್ಮೇಟಿವ್ ಇದ್ರೆ ಅಫರ್ಮೇಟಿವ್. ಈ ಸೂತ್ರ ಒಂದ್ ನೆನ್ಪಿಟ್ರು ಉಳಿದಿದ್ದು ಎಲ್ಲವೂ ನೆನಪಾಗ್ತಾವು. ಉಳಿದಿದ್ದು 3 ಸೂತ್ರ: ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್. ನೆಗೆಟಿವ್ ಇದ್ರ. ಇಂಟ್ರಾಗೇಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತದ. ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಬರ್ದಿರ್ತದ. ಉಳಿದಿದ್ದೆಲ್ಲ ಸೇಮ್ ಇರ್ತದ. ಓಕೆ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಕಳೆದ ವರ್ಷ ನೀನು ಅವಳಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದೆ. ಎಲ್ಲ ಅಫರ್ಮೇಟಿವ್ ಬರ್ದಿನಿ, ಈಸಿ ಇದೆ ನೋಡ್ರಿ. ಒಂದು ಉಂಗುರವನ್ನು ಕೊಟ್ಟೋರು ಯಾರಿದ್ರಲ್ಲಿ? ನೀನು, ಯು. ಮೊದಲು ಸಬ್ಜೆಕ್ಟ್ ಬರೀಬೇಕಲ್ಲ, ಬಿಕಾಸ್ ದಿಸ್ ಇಸ್ ಅಫರ್ಮೇಟಿವ್ ಸೆಂಟೆನ್ಸ್. ಯು. ಅಫರ್ಮೇಟಿವ್ ಸೆಂಟೆನ್ಸ್ ಸೂತ್ರ ಏನು? ಹ್ಯಾಡ್. ಹೆಲ್ಪಿಂಗ್ ವರ್ಬ್ ಬರ್ತದ, ಹ್ಯಾಡ್. ಆಮೇಲೆ V3 ಬರ್ತದ. ಯು ಹ್ಯಾಡ್ ಗಿವನ್ ಹರ್. ಇವು ಎಕ್ಸ್ಟ್ರಾ ವರ್ಡ್ ಅಂತ ತಿಳ್ಕೊಂಡ್ಬಿಡ್ಬೇಕು. ವರ್ಬ್ ಮುಂದ, ಮೇನ್ ವರ್ಬ್ ಮುಂದೆ ಏನು ವರ್ಡ್ಸ್ ಬರ್ತಾವಲ್ಲ, ಎಕ್ಸ್ಟ್ರಾ ವರ್ಡ್. ಯು ಹ್ಯಾಡ್ ಗಿವನ್ ಹರ್ ಎ ರಿಂಗ್ ಲಾಸ್ಟ್ ಇಯರ್. ಈ ಲಾಸ್ಟ್ ಇಯರ್ ಮೊದಲೇ ಬರೆದ್ರು ಓಕೆ, ಬಟ್ ಈಗ ಮೊದಲು ಲಾಸ್ಟ್ ಬರೀಬೇಕಂತ ತಿಳ್ಕೊಂಬಿಡ್ರಿ ನೀವು. ಲೈಕ್ ದಿಸ್. ಈಗ ನೋಡ್ರಿ, ಯು ಹ್ಯಾಡ್ ಗಿವನ್ ಹರ್ ಎ ರಿಂಗ್ ಲಾಸ್ಟ್ ಇಯರ್. ಇನ್ನೊಂದು ರೀತಿನೂ ಮಾಡ್ಬೋದು. ಯು ಹ್ಯಾಡ್ ಗಿವನ್ ಎ ರಿಂಗ್ ಟು ಹರ್. ಈ 2 ಆಬ್ಜೆಕ್ಟ್ ಇರ್ತಾವಲ್ಲ, ಈ ಎ ರಿಂಗ್ ಮುಂದೆ ಹರ್ ಬರ್ದ್ರಂದ್ರ ಅಲ್ಲಿ ಟು ಬರಿಬೇಕು. ಇಲ್ಲಿ ಮೇನ್ ವರ್ಬ್ ಮುಂದೆ ಹರ್ ಬರ್ದ್ರಂದ್ರ ಟು ಬರೆಯೋಂಗಿಲ್ಲ. ಓಕೆ, ಯು ಹ್ಯಾಡ್ ಗಿವನ್ ಹರ್ ಎ ರಿಂಗ್ ಲಾಸ್ಟ್ ಇಯರ್. ನೆಕ್ಸ್ಟ್ ಇದನ್ನ ನೆಗೆಟಿವ್ ಮಾಡ್ರಿ. ಯು ಹ್ಯಾಡ್ ನಾಟ್ ಗಿವನ್ ಹರ್ ಎ ರಿಂಗ್ ಲಾಸ್ಟ್ ಇಯರ್. ನೀನು ಕಳೆದ ವರ್ಷ ಒಂದು ಉಂಗುರವನ್ನು ಕೊಟ್ಟಿದ್ದೆ. ಕಳೆದ ವರ್ಷ ನೀನು ಅವಳಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದಿಲ್ಲ. ಯು ಹ್ಯಾಡ್ ನಾಟ್ ಗಿವನ್ ಹರ್ ಎ ರಿಂಗ್ ಲಾಸ್ಟ್ ಇಯರ್. ಕಳೆದ ವರ್ಷ ನೀನು ಅವಳಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದೆಯಾ? ಹ್ಯಾಡ್ ಯು ಗಿವನ್ ಹರ್ ಎ ರಿಂಗ್ ಲಾಸ್ಟ್ ಇಯರ್. ಕಳೆದ ವರ್ಷ ನೀನು ಅವಳಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದಿಲ್ಲವೇ? ಹ್ಯಾಡಂಟ್ ಯು ಗಿವನ್ ಹರ್ ಎ ರಿಂಗ್ ಲಾಸ್ಟ್ ಇಯರ್. ಇಷ್ಟೇ. ಓಕೆ, ಸೇಮ್ ನೋಡ್ರಿ. ಕಳೆದ ಸಲ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದನು. ಗೆದ್ದವ್ರು ಯಾರಿದ್ರಲ್ಲಿ? ಅವನು. ಹಿ ಹ್ಯಾಡ್ ಒನ್ ದ ಫಸ್ಟ್ ಪ್ರೈಸ್ ಲಾಸ್ಟ್ ಟೈಮ್. ಕಳೆದ ಸಲ ಅಂತ ಹೇಳಕ ಲಾಸ್ಟ್ ಟೈಮ್ ಅಂತ ಹೇಳ್ಬೋದು. ಲೈಕ್ ದಿಸ್. ಹಿ ಹ್ಯಾಡ್ ಒನ್ ದ ಫಸ್ಟ್ ಪ್ರೈಸ್ ಲಾಸ್ಟ್ ಇಯರ್. ಕಳೆದ ಸಲ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದನು. ಕಳೆದ ಸಲ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದಿಲ್ಲ. ಹಿ ಹ್ಯಾಡ್ ನಾಟ್ ಒನ್ ದ ಫಸ್ಟ್ ಪ್ರೈಸ್ ಲಾಸ್ಟ್ ಟೈಮ್. ಕಳೆದ ವರ್ಷ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದಾನೆ. ಹ್ಯಾಡ್ ಹಿ ಒನ್ ದ ಫಸ್ಟ್ ಪ್ರೈಸ್ ಲಾಸ್ಟ್ ಟೈಮ್.
ಕಳೆದ ವರ್ಷ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದಿಲ್ಲವೇ? hadn't he won the first prize last time? Like this. ನೆಗೆಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಯೂಸ್ ಮಾಡ್ಬೇಕು. ಇಂಟ್ರಾಗೇಟಿವ್ ಇದ್ರ ಹೆಲ್ಪಿಂಗ್ ವರ್ಬ್ ಮೊದಲು ತರಬೇಕು. ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಬರೀಬೇಕು. ಅಥವಾ ಇನ್ನೊಂದು ಸಬ್ಜೆಕ್ಟ್ ಮುಂದೆ ನಾಟ್ ಬರ್ಬೇಕು. ಓಕೆ, ಈ ರೀತಿಯಾಗಿ ನೀವು ಹಲವಾರು ವಾಕ್ಯಗಳನ್ನ ಕಟ್ಕೊಳ್ಬಹುದು. ಓಕೆ, ಅವನು ನಿನ್ನೆ ನನಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದ, ಕೊಟ್ಟಿದ್ದಿಲ್ಲ, ಕೊಟ್ಟಿದ್ನನು, ಕೊಟ್ಟಿದ್ದಿಲ್ಲನು, ಈ ತರ ಮಾತಾಡ್ತಿರ್ತೀವಿ ನೀವು. ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸು, ಯಾವ ವಾಕ್ಯ ಯಾವ್ದಿರ್ತತನ ನೋಡ್ಕೊಳ್ಬೇಕು. ಯಾವ ವಾಕ್ಯ ಅಂದ್ರ ಅಫರ್ಮೇಟಿವ್ ಇದೆಯೋ, ನೆಗೆಟಿವ್ ಇದೆಯೋ, ನೆಗೆಟಿವ್ ಇಂಟ್ರಾಗೇಟಿವ್ ಇದೆಯೋ ಅಥವಾ ಇಂಟ್ರಾಗೇಟಿವ್ ಇದೆಯೋ ಅನ್ನೋದು ನೋಡ್ಕೊಳ್ಬೇಕು. ಯಾವ ಟೆನ್ಸ್ ಅಂತ ಹೆಂಗಾಗತ್ತಂದ್ರ ಅದು ನಿಮ್ಮ ಏನು ಆ ಸೆಂಟೆನ್ಸ್ ನಲ್ಲಿ ಕನ್ನಡ ವಾಕ್ಯದಲ್ಲಿ ವರ್ಬ್ ಅನ್ನು ಬಳಸಿರ್ತೀರಲ್ಲ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಅದು ಇದೇ ಟೆನ್ಸ್ ಅಂತ ಹೇಳಿ. ಈ ಉಂಗುರವನ್ನು ಕೊಟ್ಟಿದ್ದೇನು ಅಂದ್ರೂ ಓಕೆ, ಕೊಟ್ಟಿದ್ದೆ ಅಂದ್ರೂ ಓಕೆ. ಕೊಟ್ಟಿದ್ದೇನೆ ಅಂತಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಕೊಟ್ಟಿದ್ದೆ ಅಂದ್ರ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೀವು ಆಡು ಭಾಷೆಯಲ್ಲಿ ಮಾತಾಡಿರ್ತೀರಿ, ಸ್ಥಳೀಯ ಭಾಷೆಯಲ್ಲಿ ಮಾತಾಡ್ತಿರ್ತೀರಿ. ಆ ಭಾಷೆಯನ್ನ ಗ್ರಾಮೆಟಿಕಲ್ ಆಗಿ ಕನ್ವರ್ಟ್ ಮಾಡಿದಾಗ, ಕನ್ನಡದ ವಾಕ್ಯದ ಗ್ರಾಮೆಟಿಕಲ್ ಆಗಿ ಕನ್ವರ್ಟ್ ಮಾಡಿದಾಗ ಅಥವಾ ಕನ್ನಡ ವಾಕ್ಯವನ್ನು ಗ್ರಾಮರ್ ಬದ್ಧವಾಗಿ ಕನ್ವರ್ಟ್ ಮಾಡಿದಾಗ ಇದೇ ಟೆನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತ. ಅವಾಗ ನೀವು ಸೆಂಟೆನ್ಸ್ ಅನ್ನ ಈಸಿಯಾಗಿ ಕಟ್ಕೊಳ್ಬಹುದು. ಈಗ ನಾನು ಹೇಳುವಂತ ಈ ಪದ್ಧತಿ ಸ್ವಲ್ಪ ಸುತ್ತಿ ಬಳಸಿ ಹೇಳ್ದಂಗಾಗತ್ತ. ಡೈರೆಕ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಆಗುದಿಲ್ಲ. ಮತ್ ಸ್ವಲ್ಪ ಲೇಟ್ ಆಗುತ್ತೆ ಇದು. ಆದ್ರೆ ಇದೇ ಪದ್ಧತಿಯಿಂದ ಕಲಿಯುವುದು ಬಹಳ ಸೂಕ್ತ. ಯಾಕಂದ್ರೆ ನಿಮಗೆ ಗ್ರಾಮರ್ನು ಬರ್ತದ, ಮಾತಾಡಕ್ನು ಬರ್ತದ. ಸ್ವಲ್ಪ ಲೇಟ್ ಆಗ್ಬೋದು. ಸ್ವಲ್ಪ ನೀವು ಇನ್ವಾಲ್ವ್ಮೆಂಟ್ ಜಾಸ್ತಿ ತೋರ್ಸಿದ್ರಿ ಅಂತಂದ್ರ ಬೇಗನೆ ಕಲಿತೀರಿ. ಲೇಟ್ ಅಂದ್ರ ವರ್ಷ ಗಂಟೆ ಅಲ್ಲ, 4-5 ತಿಂಗಳ ನೀವು ಇಂಗ್ಲಿಷ್ ಅನ್ನ ಅದ್ಭುತವಾಗಿ ಮಾತಾಡ್ಬೋದು. ಪ್ರಾಬ್ಲಮ್ ಏನಂದ್ರ ಸ್ಟಾರ್ಟ ಮಾಡುದಿಲ್ಲ ಅದನ್ನ ನೀವು. ಈ ತರ ಟ್ರೈ ಮಾಡಾಕ, ಸೆಂಟೆನ್ಸ್ ಅನ್ನ ಕಟ್ಕೊಳಕ ಸ್ಟಾರ್ಟ ಮಾಡುದಿಲ್ಲ, ಇದು ಆಗುದಿಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತೀರಿ. ಹಿಂಗಾಗಿ ಜೀವನದಲ್ಲೇನೆ ಇಂಗ್ಲಿಷ್ ಕಲಿಯುವುದಿಲ್ಲ, ಹಿಂಗಾಗುತ್ತದ. ಈ ಸ್ಟೇಜ್ ನಲ್ಲಿ ನಾವು ಇಂಗ್ಲಿಷ್ ನಲ್ಲೇ ಯೋಚನೆ ಮಾಡಿ ಇಂಗ್ಲಿಷ್ ನಲ್ಲೇ ಮಾತಾಡೋದು ಆಗುದಿಲ್ಲ. ಮಾತಾಡ್ಬಹುದು, ಒಂದು 20%, 10% ಅಷ್ಟೇ ಮಾತಾಡಬಹುದು. ಅದು ಗ್ರಾಮರ್ ಬರ್ತಿರುವುದಿಲ್ಲ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಾಬ್ಲಮ್ ಆಗುತ್ತ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗ್ಬೇಕು, ಮಾತಾಡಕ್ನು ಬರ್ಬೇಕು. ಆದ್ದರಿಂದ ಇದೇ ಪದ್ಧತಿ ಸೂಕ್ತ ಎಂದು ನಾನು ಬಲವಾಗಿ ನಂಬಿದ್ದೇನೆ. ಸೊ ಈ ರೀತಿಯಾಗಿ ಇಂಗ್ಲಿಷ್ ಅನ್ನ ಕಲಿಯುವುದು ಒಳ್ಳೆಯದು. ಓಕೆ, ಇದರೊಂದಿಗೆ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.